ನಮ್ಮ ಪಾಕವೈಭೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಲೆಫ್ಟ್ ಓವರ್ ರಾಗಿ ದೋಸೆ ಹಿಟ್ಟಿನಲ್ಲಿ ಸ್ಟಫ್ಡ್ ಪಡ್ಡು ಮಾಡೋಣ. ಬೇಕಾಗುವ ಪದಾರ್ಥಗಳು: ದೋಸೆ ಹಿಟ್ಟು, ಬೇಯಿಸಿರೋ ಆಲೂಗೆಡ್ಡೆ 1, ಹಸಿಮೆಣಸಿನಕಾಯಿ 4 ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, ಇಂಗು 1/4 ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ 2 ಟೀ ಸ್ಪೂನು, ರವೆ 2 ಟೀ ಸ್ಪೂನು, ಸಕ್ಕರೆ 1 ಟೀ ಸ್ಪೂನು, ಸೋಡಾ 1/4 ಟೀ ಸ್ಪೂನು. ಸ್ಟಫ್ ಮಾಡಲಿಕ್ಕೆ ಗರಂ ಮಸಾಲ, ಖಾರದ ಪುಡಿ, ಅರಿಶಿಣ, ಸಾಸಿವೆ, ತುಪ್ಪ, ಹಿಟ್ಟಿಗೆ 2 ಸ್ಪೂನ್ ಈರುಳ್ಳಿ ಹಾಕಿ, ಈರುಳ್ಳಿ 1 ಸ್ಪೂನ್ ಕೊತ್ತಂಬರಿ ಇದೆ, 1 ಚೂರು ಉಪ್ಪು, ಸ್ಪೂನ್ ಸಕ್ಕರೆ, ಪಿಂಚ್ ಹಾಕಿ ಕಲಿಸ್ಬೇಕು. 1.5 ಸ್ಪೂನ್ ಹಾಕಿ ಕಲಿಸ್ಬೇಕು. ಸಕ್ಕರೆ ಬಂದು ಕ್ರಿಸ್ಪಿಯಾಗಿ ಬರೋಕ್ಕೆ, ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಬರಲಿಕ್ಕೆ ಸಕ್ಕರೆ ಹಾಕು. ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸ್ಟಫ್ ಮಾಡೋವರೆಗೂ ಇದನ್ನ ರೆಸ್ಟ್ ಮಾಡು. ಸ್ಟಫ್ಗೆ ಕಲಸಿ ಉಂಡೆ ಮಾಡಬೇಕು. ನಮ್ಮ ಮನೆಯಲ್ಲಿ ಪಡ್ಡು ತವಾ ಚಿಕ್ಕದಿದೆ, ಅದರಿಂದ ನಾನು ಚಿಕ್ಕ ಉಂಡೆ ಮಾಡ್ತೀನಿ. ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಅರ್ಧ ಹಾಕಬೇಕು. ಆಮೇಲೆ ಸ್ಟಫ್ ಮಾಡಬೇಕು. ಆಮೇಲೆ ಮೇಲೆ ಹಾಕಬೇಕು. ಇದೇ ಥರ ಎಲ್ಲದಕ್ಕೂ ಹಾಕ್ಕೊಂಡು ಇದು ಹಾಗೇನೂ ತಿನ್ಬೋದು, ಚಟ್ನಿಲೂ ತಿನ್ಬೋದು, ಸಾಸಲ್ಲೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕವೈಭೋಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.